हाँ सर. The sum of first 8 terms is given, the sum of first 15 terms is given, right? ಮೊದಲ 8 ಪದಗಳ ಮೊತ್ತ ಕೊಟ್ಟಿದ್ದಾರೆ, ಆಮೇಲೆ ಮೊದಲ 15 ಪದಗಳ ಮೊತ್ತ ಕೊಟ್ಟಿದ್ದಾರೆ, ಹೌದಾ? हाँ सर. Yes, the sum of 8 terms is S8, S8 equal to 136, and the sum of 15 terms 15 ಪದಗಳ ಮೊತ್ತವನ್ನ S15 ಅಂತ ಕರಿತೀವಿ. ಸೊ ಅದನ್ನ 465 ಕೊಟ್ಟಿದ್ದಾರೆ. ಸೊ ನಮಗೇನು ಕ್ವಶನ್ ಕೇಳಿದಾರೆ ಅವರು ಅಂತಂದ್ರೆ 25 ಪದಗಳ ಮೊತ್ತ ಕಂಡಿರಿ. S25 ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ? हाँ सर. ಎಸ್, ನೋಡಿ ಅದು ಫುಲ್ 3 ಲೈನ್ ಪ್ರಶ್ನೆನ ನಾವು ಸಿಂಪಲ್ ಆಗಿ ಈ ರೀತಿಯಾಗಿ ಬರ್ಕೋಬಹುದು. ಅವ್ರು ಏನ್ ಹೇಳಿದ್ರೆ ಫಸ್ಟ್ ಲೈನ್, ದ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಈಸ್ 136. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 8 ಪದಗಳ ಮೊತ್ತ 136 ಅಂತ ಹೇಳಿದ್ದಾರೆ. ಆ ಲೈನ್ ನಾವು ಮ್ಯಾಥ್ಸ್ ಅಲ್ಲಿ S8 equal to 136 ಅಂತ ಬರಿತೀವಿ. ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ equal to 465. ಮೊದಲ 15 ಪದಗಳ ಮೊತ್ತ ಅದನ್ನ ನಾವು S15 ಅಂತ ಕರಿತೀವಿ, 465. ಸೊ 8 ಪದಗಳ ಮೊತ್ತ 136, 15 ಪದಗಳ ಮೊತ್ತ 465. ಹಾಗಾದ್ರೆ 25 ಪದಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 25 ಟರ್ಮ್ಸ್ ಅಂತ ಕೇಳಿದ್ದಾರೆ, ಹೌದಾ? हाँ सर. ಎಸ್. ಈ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ SN ಫಾರ್ಮುಲಾ ಹಾಕ್ತೀರಿ. SN ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಾ ಹಾಕೊಂಡು ನೀವು ಯಾವ್ದು ಹೆಲ್ಪ್ ತಗೊಂಡ್ರಿ? ಇವಾಗ S15 ತಗೊಂಡ್ರ ಏನು S8 ತಗೊಂಡ್ರ? S8 सर. S8 ತಗೊಂಡ್ರ ಸ್ಟಾರ್ಟಿಂಗು? हाँ सर, ಫಸ್ಟ್ S8 ಮಾಡ್ಬಿಟ್ಟು S15 ಮಾಡೀನಿ ಸರ್. ಓಕೆ, S8 ನಾನು ಮಾಡ್ತೀನಿ. ಇವಾಗ ಚೆಕ್ ಮಾಡ್ಕೊಳ್ಳಿ. S8 ಈಕ್ವಲ್ ಟು ಎಲ್ಲಿ ಎನ್ ಇದೆಯೋ ಅಲ್ಲಿ 8 ಬರುತ್ತೆ. SN ಇರೋದಲ್ಲಿ 8. ಓಕೆ, S8 ಈಕ್ವಲ್ ಟು 8/2 ಇಂಟು 2a ಪ್ಲಸ್ n-1 8-1 ಇಂಟು ಡಿ ಆಸ್ ಇಟ್ ಈಸ್. ನೆಕ್ಸ್ಟ್ 2 1 2. S8 ಅಂದ್ರೆ ಕೊಟ್ಟಿದ್ದಾರೆ. S8 ಮೀನ್ಸ್ 136 ಅಲ್ವಾ? 2 1 2 4 2a ಪ್ಲಸ್ ಎಂಟ್ರಲ್ಲಿ 1 ಕಳೆದ್ರೆ 8-1 7d. ಇಷ್ಟು ಬಂದಿದೆ ನಿಮ್ದು. हाँ सर. ನೆಕ್ಸ್ಟ್ 136 ಎಲ್ಲಿದೆಯೋ ಅಲ್ಲೇ ಬರೀರಿ. ಇಲ್ಲಿ ರೈಟ್ ಸೈಡ್ ಇಂಟು 4 ಇಸ್ ದೇರ್. Okay, we have into 4. Take left side, it becomes divided by 4 equal to 2a plus 7d. ಇಷ್ಟು ಬಂದಿದೆ ನಿಮ್ದು. हाँ सर. Now next 4 1s are 4, 4 3s are 12, 4 3 12, 1 ಉಳಿತು, it becomes 16. ಓಕೆ, 16 ಆಯಿತು. 4 4 16, 34 ಬರುತ್ತೆ ಇಲ್ಲಿ. So 34 equal to 2a plus 7d. Call this is equation number 1. ನೋಡಿ ನಿಮ್ದು ಇಷ್ಟು ಬಂದಿದೆಯಾ? 34 equal to 2a plus 7d ಬಂದಿದೆಯಾ? हाँ सर. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಈಗ ಇದ್ರ ಹೆಲ್ಪ್ ತಗೊಳ್ಳೋಣ. ಯಾವ್ದು? S15 ಹೆಲ್ಪ್ ತಗೊಳ್ಳೋಣ. S15. हाँ सर. ಮತ್ತೆ ಫಾರ್ಮುಲಾ ಬರ್ಕೊಳ್ಳೋಣ. SN equal to n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು ಡಿ ಅಂತ ಬರ್ಕೊಳ್ಳೋಣ. ಎಲ್ಲಿ S ಇದೆಯೋ SN ಇದ್ದಲ್ಲಿ 15 ಅಂತ ಬರೀಬೇಕು. 15. S15 equal to 15/2. ನೆಕ್ಸ್ಟ್ ಇಂಟು 2a ಪ್ಲಸ್ n ಅಂದರೆ 15 -1 ಇಂಟು ಡಿ. Next S15 means we know S15 value. S15 is 465. Okay, ಬರ್ಕೊಳ್ಳೋಣ. 465 ಇಲ್ಲಿ ಹೋಗಲ್ಲ, ಇದು 15/2 ಹೋಗಲ್ಲ. ಸಿಂಪ್ಲಿಫೈ ಮಾಡಿದ್ರೆ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ರೈಟ್ ಡೌನ್ ಆಸ್ ಇಟ್ ಈಸ್. ಸೊ ಸಿಂಪ್ಲಿಫೈ ಮಾಡೋದು ಬೇಡ, ಹಾಗೆ ಬರ್ಕೊಂಡ್ಬಿಡೋಣ. 15/2 ಅಂತ ಬರ್ಕೊಳ್ಳೋಣ. ಇಲ್ಲಿ 2a ಪ್ಲಸ್
15 ಮೈನಸ್ 1 14D. ನಿಮ್ಮದು ಇಷ್ಟು ಬಂದಿದೆಯಾ? ಹಾ ಸರ್. ನೆಕ್ಸ್ಟ್ 465 ಈ 15/2 ನ ಈ ಕಡೆ ತಗೊಂಡ್ಬಿಡಿ. ಓಕೆ, ರೈಟ್ ಸೈಡ್ ಅಲ್ಲಿ ಇದೆ. ಇಟ್ ಈಸ್ ಇನ್ ರೈಟ್ ಸೈಡ್. ಟೇಕ್ ಲೆಫ್ಟ್ ಸೈಡ್. ಇಟ್ ಬಿಕಮ್ಸ್ 2/15 equal to 2a plus 14D. ಅರ್ಥ ಆಯ್ತಾ? ಹಾ ಸರ್. ಇಲ್ಲಿ 15/2 ಇದೆ. ಈ ಕಡೆ ಬಂದ್ರೆ ಅದು ರೆಸಿಪ್ರೋಕಲ್ ಆಗ್ಬಿಡುತ್ತೆ, ವ್ಯತ್ಕ್ರಮ ಆಗ್ಬಿಡುತ್ತೆ 2/15. ಇವಾಗ ಈಸಿಯಾಗಿ ನಾವು 15 ಮಗ್ಗಿಲೆ ಕ್ಯಾನ್ಸಲ್ ಮಾಡ್ಬೋದು. ನೋಡಿ, ಇಲ್ಲಿ 15 ಟೇಬಲ್ ಬಂತಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. 15 1 15 1 15, 15 3 45, 15 3 45, 46 minus 45 1. So again it becomes 15. 15 1 15. Okay. ಹಾ ಸರ್. ಐಡಿಯಾ ಬಂತ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 2 ಉಳಿತು. ಇಲ್ಲಿಂದ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಏನ್ ಮಾಡೋಣ? 2 3 6, 2 1 2, 62 equal to 2a plus 14D. ನಿಮ್ದು ಇಷ್ಟು ಬಂದಿದೆಯಾ? ಇಲ್ಲಿ ಸ್ವಲ್ಪ ತಪ್ಪಿಂಗ್ ಸರ್. ಏನ್ ಬಂದಿದೆ ನಿಮ್ದು? ಏನ್ ಬಂದಿದೆ ಓದಿ ಅದನ್ನು. ನಂದು 31 equals to a plus 14D ಬಂದಿದೆ ಸರ್. ಓಕೆ ಓಕೆ, ಏನ್ ತಪ್ಪೇನಿಲ್ಲ. ಇವತ್ತು ತಪ್ಪು ಮಾಡೋರು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಮಾಡ್ತಾರೆ, ಡೋಂಟ್ ವರಿ. ಓಕೆನಾ? ಸೊ ಈಗ ಮುಂದೆ ಏನ್ ಮಾಡೋಣ? ಇಷ್ಟು ಬಂದಿದೆಯಲ್ಲ, ವಾಟ್ ನೆಕ್ಸ್ಟ್? ಮುಂದೆ ಏನ್ ಮಾಡೋಣ? ಮುಂದೆ ಏನ್ ಮಾಡ್ಬೇಕಂದ್ರೆ, ಈ 62 ಸಮ ಸಂಖ್ಯೆ. 62 ಈಸ್ ಈವನ್ ನಂಬರ್, 2a ಈಸ್ ಈವನ್ ನಂಬರ್, 14 ಈಸ್ ಈವನ್ ನಂಬರ್, ಎಲ್ಲಾ ಸಮ ಸಂಖ್ಯೆ. ಸೊ ಡಿವೈಡೆಡ್ ಬೈ 2 ಆನ್ ಬೋತ್ ಸೈಡ್. ಎರಡರಿಂದ ಎರಡು ಕಡೆ ಭಾಗಿಸ್ಬಿಡ್ಬೇಕು, ಈ ಎಡಗಡೆ ಮತ್ತು ಬಲಗಡೆ. ಡಿವೈಡ್ ಬೈ 2 ಆನ್ ಬೋತ್ ಸೈಡ್, LHS ಅಂಡ್ RHS. ಅರ್ಥ ಆಯ್ತಾ ನಾನು ಹೇಳಿದ್ದು? ಎರಡೂ ಕಡೆ ಎರಡರಿಂದ ಭಾಗಿಸ್ಬೇಕು. ಎರಡೂ ಕಡೆ ಎರಡರಿಂದ ಭಾಗಿಸಿದ್ರೆ ಇದು 3 ಇದೆ. ಎರಡರಿಂದ ಭಾಗಿಸಿದ್ರೆ 2 3 6, 2 1 2 31. ಇಲ್ಲಿ 2 ಇದೆ, 2 2 ಕ್ಯಾನ್ಸಲ್ ಆಗುತ್ತೆ. ಎರಡರಿಂದ ಭಾಗಿಸಿದ್ರೆ ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ a ಉಳಿಯುತ್ತೆ. ಪ್ಲಸ್ 2 7 14. a ಪ್ಲಸ್ 7d ಈಕ್ವಲ್ ಟು 31 ಅಂತ ಬರುತ್ತೆ. a ಪ್ಲಸ್ 7d ಈಕ್ವಲ್ ಟು 31. ಐಡಿಯಾ ಬಂತಾ? ಇಲ್ಲಿ ಸಮೀಕರಣ 1 ಬಂದಿದೆ ಆಲ್ರೆಡಿ. ಸಮೀಕರಣ 1 ಏನ್ ಬಂದಿದೆ? 34 ಅಂತ ಬಂದಿದೆ. ಇಲ್ಲಿ 31 ಬಂದಿದೆ. ಇಲ್ಲಿ 2a ಬಂದಿದೆ, ಇಲ್ಲಿ a ಬಂದಿದೆ. ಇಲ್ಲಿ 70, ಇಲ್ಲಿ 70. ಓಕೆ, ನಂಬರ್ 2 ಸಮೀಕರಣ 2 ಅಂತ ಕರೆಯೋಣ ಇದಕ್ಕೆ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಏನ್ ಮಾಡೋಣ? ಸಮೀಕರಣ 1ರಲ್ಲಿ 2 ಕಳೆದ್ ಬಿಡೋಣ. ಈಕ್ವೇಶನ್ 1 ನೋಡಿ, ಇಲ್ಲಿ 70 ಇದೆ. ನೋಡಿ, ಇಲ್ಲಿ 70 ಇದೆ, ಇಲ್ಲಿ 70, ಇಲ್ಲಿ 70. ಹೌದಾ? ಕಾಣಿಸ್ತಿದ್ಯಾ? ಹಾಗಾದ್ರೆ ಏನ್ ಮಾಡ್ಬಿಡೋಣ? ಸಮೀಕರಣ 1ರಲ್ಲಿ ಸಮೀಕರಣ 2 ಕಳೆಯೋಣ. ಸಬ್ಟ್ರಾಕ್ಟ್. ಓಕೆ, ಈಕ್ವೇಶನ್ 1 ವಿತ್ ಈಕ್ವೇಶನ್ 2 ಅಂದ್ರೆ ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2. ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನ ಕಳೆದ್ ಬಿಡೋಣ. ಕಳೆದಾಗ ಏನಾಗುತ್ತೆ? ಇದು ಸಮೀಕರಣ 1 ಏನಿದೆ ಬರ್ಕೊಳ್ಳೋಣ. ಸಮೀಕರಣ 1 34 ಈಕ್ವಲ್ ಟು, ಇಲ್ಲಿದೆ ನೋಡಿ, ದಿಸ್ ಈಸ್ ಈಕ್ವೇಶನ್ 1. 34 ಈಕ್ವೇಶನ್ 1 34 ಈಕ್ವಲ್ ಟು 2a ಪ್ಲಸ್ 7d. ಈಕ್ವೇಶನ್ 2 ಇಲ್ಲಿದೆ. 31 ಈಕ್ವಲ್ ಟು a ಪ್ಲಸ್ 7d. a ಪ್ಲಸ್ 7d. ನಮಗೆ ಗೊತ್ತು, ಯಾವಾಗಲೂ ನಾವು ಕಳಿಬೇಕಂತಂದಾಗ ಯಾವಾಗ ನಾವು ಕಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವೋ, ವೆನ್ ಎವರ್ ವಿ ಆರ್ ಸಬ್ಟ್ರಾಕ್ಟಿಂಗ್, ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಮೈನಸ್ ಮೈನಸ್ ಮೈನಸ್. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಇವಾಗ 34ರಲ್ಲಿ 31 ಕಳೆದ್ರೆ ಜಸ್ಟ್ 3 ಉಳಿಯುತ್ತೆ. ಹೌದಾ? 4ರಲ್ಲಿ 1 ಕಳೆದ್ರೆ 3, 3ರಲ್ಲಿ 3 ಕಳೆದ್ರೆ 0. ಇಲ್ಲಿ ನೋಡಿ,
7d ಪ್ಲಸ್ 7d ಮೈನಸ್ 7d ಕ್ಯಾನ್ಸಲ್ ಆಗ್ಬಿಡುತ್ತೆ. ಎರಡು ಎಲ್ಲಿ ಒಂದು ಎ ಕಳೆದ್ರೆ ಎ. ಹಾಗಾದ್ರೆ ಎ ಈಕ್ವಲ್ ಟು 3 ಅಥವಾ ಇದನ್ನೇ ನಾವು ಏನಂತ ಬರೀಬಹುದು, ಎ ಈಕ್ವಲ್ ಟು 3. therefore a ಈಕ್ವಲ್ ಟು 3 ಈಕ್ವಲ್ ಟು ಎ ಅಂದ್ರೆ ಒಂದೇ, ಎ ಈಕ್ವಲ್ ಟು 3 ಅಂದ್ರೂ ಒಂದೇ. ಹೌದಾ? ಅರ್ಥ ಆಯ್ತಾ ಇದು? ಎಸ್. ಈಗ ನಮಗೆ ಎ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಪುಟ್ ಎ ವ್ಯಾಲ್ಯೂ ಇನ್ ಇಕ್ವೇಶನ್ ನಂಬರ್ 1 or 2. ಮ್ಯೂಟ್ ಮಾಡು. Put a value in equation number 1. Equation 1 ಬೇಡ. equation 1 ಸ್ವಲ್ಪ ದೊಡ್ಡದಿದೆ, 34 ಇದೆ, 2a ಇದೆ. ಓಕೆನಾ? equation 2 ತಗೊಂಡ್ಬಿಡು. equation 2 ಎ ಬೆಲೆಯನ್ನು ಸಮೀಕರಣ 2ರಲ್ಲಿ ಹಾಕ್ಬಿಡೋಣ. ಎ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ. ಓಕೆನಾ? ಸೊ ಸಮೀಕರಣ 2 ಏನಿದೆ? ಎ ಪ್ಲಸ್ 7d ಈಕ್ವಲ್ ಟು 31. ಇವಾಗ ಎ ಅಂದ್ರೆ 3. ಎ ಮೀನ್ಸ್ ಎ ಅಂದ್ರೆ 3 ಪ್ಲಸ್ 7d ಈಕ್ವಲ್ ಟು 31. 7d ಈಕ್ವಲ್ ಟು 31. ಇಲ್ಲಿದೆ ನೋಡಿ, ಪ್ಲಸ್ 3 ಲೆಫ್ಟ್ ಹೋತಂದ್ರೆ -3. ಹೌದಾ? 31ರಲ್ಲಿ 3 ಕಳೆದ್ರೆ 28. ವೆರಿ ಗುಡ್, 28. ಸೊ ಡಿ ಎಲ್ಲಿದೆಯೋ ಅಲ್ಲೇ ಬರೆಯೋಣ. ದಿಸ್ ಡಿ ಆಸ್ ಇಟ್ ಈಸ್. ದಿಸ್ ಈಸ್ 7 into d. So take into 7 right side, it becomes divided by 7. Now 7 1s are 7, 7 4s are 28. So therefore d equal to 4. d equal to ಎಷ್ಟು ಬಂತು? 4 ಬಂತು. ಹೌದಾ? ಎಸ್. ಅವರು S8 ಕೊಟ್ಟಿದ್ದಾರೆ, S15 ಕೊಟ್ಟಿದ್ದಾರೆ, S25 ಕಂಡಿಡಿ ಅಂತ ಹೇಳಿದ್ದಾರೆ. ಸೊ S25 ಡೈರೆಕ್ಟ್ ಆಗಿ ಕಂಡಿಡಿಯಕ್ಕಾಗಲ್ಲ. ವಿ ಕೆನಾಟ್ ಫೈಂಡ್ ಔಟ್ S25 ಡೈರೆಕ್ಟ್ಲಿ. ಸೊ ದಟ್ಸ್ ವೈ ವಿ ಫೌಂಡ್ ಎ ವ್ಯಾಲ್ಯೂ ಕಂಡಿಡ್ಕೊಂಡ್ವಿ, ಡಿ ವ್ಯಾಲ್ಯೂ ಕಂಡಿಡ್ಕೊಂಡ್ವಿ. ಈಗ ಅವ್ರು ಏನು ಹೇಳಿದ್ದಾರೆ ಅದು ಕೆಲಸ. S25 ಕಂಡಿಡಿಯೋಣ. ಓಕೆನಾ? ಎ ಸಿಕ್ತು, ಡಿ ಸಿಕ್ತು. ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ಈಗ ಮತ್ತೆ ಫಾರ್ಮುಲಾ ಬರ್ಕೋಬೇಕು. ಅಗೇನ್ ವಿ ವಿಲ್ ರೈಟ್ ದಿ ಫಾರ್ಮುಲಾ. Sn equal to n/2 into bracket 2a plus n minus 1 into d. So S ಎಷ್ಟು ಕಂಡಿಡಿಬೇಕು? S25. ಇಲ್ಲಿ ಹೇಳಿದ್ದಾರೆ ನೋಡಿ, S25. S25 equal to 25/2 into bracket 2 into a ಅಂದ್ರೆ ಎಷ್ಟು ಬಂದಿದೆ? What is 3 a value? A is, yes, ಇಲ್ಲಿದೆ. ಡಿ ವ್ಯಾಲ್ಯೂ 4 ಇದೆ, ಎ ವ್ಯಾಲ್ಯೂ 3 ಇದೆ. ಎ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ಓಕೆ, ಅದನ್ನ ಬಳಸ್ಕೊಳ್ಳೋಣ. ಎ ಅಂದ್ರೆ 3 into 3 plus n means 25 minus 1. d means 4. d ವ್ಯಾಲ್ಯೂ ಎಷ್ಟು ಬಂದಿದೆ? 4 ಸರ್. Yes, correct. Next S25 equal to 25/2 ಹೇಗಿದೆಯೋ ಹಾಗೆ ಬರ್ಕೊಂಡ್ಬಿಡೋಣ. ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. 25/2 as it is. Next 2 3s are 6. 2 3s are 6. 25 1 ಕಳೆದ್ರೆ 24 into 4. Okay. ಸರ್. Next 25/2 as it is. 25/2 as it is. 6 as it is. 6 ಹೇಗಿದೆಯೋ ಹಾಗೆ ಬರೀರಿ, ಪ್ಲಸ್ ಹೇಗಿದೆಯೋ ಹಾಗೆ ಬರೀರಿ. 24 4 ಜಾ 96. 24 4 ಜಾ 96. 24 into 4. 4 4 ಜಾ 16. Carry 1. 4 2 ಜಾ 8. 8 plus 1 9. 96. Next 25/2 as it is. 96 plus
6 102 102 ಹೌದಾ? ಹಾ ಸರ್. ನೆಕ್ಸ್ಟ್ 2 ಟೇಬಲ್ ಇಂದ ಸಿಂಪ್ಲಿಫೈ ಮಾಡೋಣ. 2 ಟೇಬಲ್ ಇಂದ 2 1s are 2, 2 1s are 2, 2 5s are 10, 2 1s are 2, 251s are 102. So the remaining is 25 into 51. Yeah, 25 into 51 multiplication ಮಾಡಿದ್ರೆ 1275 ಬರುತ್ತೆ. 1275 ಬೇಕಂದ್ರೆ ಮಾಡಿ ನೋಡಿ. ಓಕೆ, 25 into 51. 1 5s are 5, 1 5 5, so 1 2s are 2, plus 5 5s are 25, carry 2, 5 2s are 10, 10 plus 2 12, 5 5 5 as it is, 5 plus 2 7, this 2 as it is, this 1 as it is, so 1275. Therefore S25 equal to the sum of first 25 terms. S25 equal to 1275. ಅರ್ಥ ಆಯ್ತಾ? ಹಾ ಸರ್. ಎಸ್, ನೋಡಿ ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀವಿ. ನೋಡಿ, ಅವರು S8 ಕೊಟ್ಟಿದ್ರು, S15 ಕೊಟ್ಟಿದ್ರು, S25 ಕೇಳಿದ್ದಾರೆ. ಸೊ 3 ಸಲ ಫಾರ್ಮುಲಾ ಬರ್ಕೊಂಡು ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ಆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂನ ಮತ್ತೊಂದು ಸಲ ಫಾರ್ಮುಲಾ ಬರೆದು ಆ ಫಾರ್ಮುಲಾದಲ್ಲಿ ಹಾಕೋದ್ರಿಂದ we will get S25 equal to 1275. ಐಡಿಯಾ ಬಂತು? ಹಾ ಸರ್. ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ನೀವು ಬಿಡಿಸೋದ್ರಿಂದ ಈ ಸಮಾಂತರ ಶ್ರೇಣಿಗಳು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ಪ್ರಶ್ನೆ ಬಂದ್ರು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಉತ್ತರ ಬಿಡಿಸಬಹುದು. ಓಕೆ, ಎಸ್. ಹಾ ಸರ್.